ಅಲ್ಲಿಗೆ ನಟ ವಿಜಯ್ ಅವರಿಗೆ 118ರ ಆ ನಂಬರ್ ಗೇಮ್ ಅನ್ನ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಕುತೂಹಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚನ್ನಮೋಹನ್ ನೀಡ್ತಾ ಹೋಗ್ತಾರೆ. ಚನ್ನಮೋಹನ್, ಸಿಪಿಐ, ಸಿಪಿಐಎಂ ಹಾಗೆ ವಿಸಿಕೆ ಈ ಮೂರು ಪಕ್ಷಗಳ ತೀರ್ಮಾನ ಏನಾಗಿರುತ್ತೆ ಅನ್ನೋದೇ ದೊಡ್ಡ ಚರ್ಚೆ. ಅವರು ವಿಳಂಬ ಮಾಡ್ತಾ ಇರೋದೇ ನಟ ವಿಜಯ್ ಅವರ ಪದಗ್ರಹಣವನ್ನ ಡಿಲೇ ಮಾಡ್ತಾ ಇದೆ. ಮೂರು ಪಕ್ಷಗಳು ನಾವು ನಾಳೆ ಸಭೆ ಮಾಡ್ತೀವಿ, ನಾಳೆ ತೀರ್ಮಾನವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ರಾಜ್ಯಪಾಲರು ಬಹುಮತಕ್ಕಾಗಿ ಪಟ್ಟನ್ನ ಹಿಡಿದಿರೋದು ಕೂಡ ವಿವಾದಕ್ಕೂ ಕಾರಣ ಆಗ್ತಾ ಇದೆ, ವಿರೋಧಕ್ಕೂ ಕಾರಣ ಆಗ್ತಾ ಇದೆ. ಚಂದ್ರಮೋಹನ್. ಹೌದು ವಿದೇಶಿ, ಈಗ ಸರ್ಕಾರ ರಚನೆಯ ಕೀಲಿ ಕೈಯೇ ಮುಖ್ಯವಾಗಿ ಈ ಮೂರು ಪಕ್ಷಗಳ ಕೈಯಲ್ಲೇ ಇದೆ. ಒಂದು ವಿಸಿಕೆ ಪಕ್ಷ, ಎರಡನೇದು ಸಿಪಿಐ, ಮೂರನೇದು ಸಿಪಿಐಎಂ. ಈ ಮೂರು ಪಕ್ಷಗಳು ಯಾರನ್ನ ಬೆಂಬಲಿಸ್ತವೋ ಅವರೇ ಈಗ ಸರ್ಕಾರ ರಚನೆಯನ್ನ ಮಾಡ್ತಾರೆ. ಈಗ ಈ ಮೂರು ಪಕ್ಷಗಳ ಬೆಂಬಲವನ್ನ ಟಿವಿಕೆ ಪಕ್ಷದ ವಿಜಯ್ ಅವರು ಕೇಳಿದ್ದಾರೆ. ಆದರೆ ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ಬೆಂಬಲವನ್ನ ನೀಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಈ ಮೂರು ಪಕ್ಷಗಳು ಇನ್ನೂ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಈಗ ಈ ಮೂರು ಪಕ್ಷಗಳ ನಾಯಕರುಗಳು ಕೂಡ ಇವತ್ತು ಚೆನ್ನೈನಲ್ಲಿ ಡಿಎಂಕೆ ಪಕ್ಷದ ಮುಖ್ಯಸ್ಥ MK ಸ್ಟಾಲಿನ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆಯಲ್ಲಿ ಈ ಮೂರು ಪಕ್ಷಗಳು ಕೂಡ ಸ್ವತಂತ್ರವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಿ, ಈ ಮೂರು ಪಕ್ಷಗಳು ಕೂಡ ಟಿವಿಕೆ ಪಕ್ಷದ ವಿಜಯ್ ಅವರನ್ನ ಬೆಂಬಲಿಸಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡ್ರೆ ಅದನ್ನು ನಾವು ತಡೆಯೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ MK ಸ್ಟಾಲಿನ್ ಅವರು ಹೇಳಿದ್ದಾರೆ. ಈಗ ಟಿವಿಕೆ ಪಕ್ಷವನ್ನು ಬೆಂಬಲಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ವಿಸಿಕೆ ಪಕ್ಷದ ಮುಖ್ಯಸ್ಥ ತಿರುಮಾವಳವನವರು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ಎಡಪಕ್ಷಗಳು ಕೂಡ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಎಡಪಕ್ಷದ 4 ಮಂದಿ MLAಗಳಿದ್ದಾರೆ, ವಿಸಿಕೆ ಪಕ್ಷದ 2 MLAಗಳಿದ್ದಾರೆ. ಈ ಮೂರು ಪಕ್ಷಗಳಿಂದ 6 ಮಂದಿ MLAಗಳಿದ್ದಾರೆ. ಈ 6 ಮಂದಿಯೂ ಕೂಡ MLA ತಮ್ಮ ಬೆಂಬಲವನ್ನು ಟಿವಿಕೆ ಪಕ್ಷಕ್ಕೆ ನೀಡಿದರೆ ಟಿವಿಕೆ ಪಕ್ಷ ಬಹುಮತದ ಮ್ಯಾಜಿಕ್ ನಂಬರ್ ಅನ್ನ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದಾಗಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಮತ್ತು ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಕೂಡ CM ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೂ ಕೂಡ ಅವಕಾಶ ಆಗುತ್ತೆ. ಜೊತೆಗೆ ತಮ್ಮ ಶಾಸಕರ ಬೆಂಬಲ ಪತ್ರವನ್ನು ಟಿವಿಕೆ ಪಕ್ಷದ ವಿಜಯ್ ಅವರಿಗೆ ನೀಡಬೇಕಾಗುತ್ತೆ. ನೀಡಿದ ಬಳಿಕ ಅದನ್ನು ಟಿವಿಕೆ ವಿಜಯ್ ಅವರು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ. ಆ ಮೂಲಕವಾಗಿ ಪೇಪರ್ನಲ್ಲೂ ಕೂಡ ತಮಗೆ ಅಗತ್ಯ ಸಂಖ್ಯಾಬಲ ಇದೆ, ಬಹುಮತದ ಮ್ಯಾಜಿಕ್ ನಂಬರ್ನ ನಾವು ತಲುಪಿದ್ದೇವೆ, ಹಾಗಾಗಿ ನಮಗೇನೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತೇಳಿ 3ನೇ ಬಾರಿಗೆ ಹಕ್ಕನ್ನು ಮಂಡಿಸಬೇಕಾಗುತ್ತೆ. ಈಗ ಮುಖ್ಯವಾಗಿ ರಾಜ್ಯಪಾಲರು ಸಂವಿಧಾನದ 164(1) ವಿಧಿಯಡಿ ಯಾವುದೇ ರಾಜಕೀಯ ಪಕ್ಷವನ್ನು ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನು ನೀಡಬೇಕಾಗುತ್ತೆ. ಆ ಪಕ್ಷಕ್ಕೆ ಸ್ಪಷ್ಟವಾದಂಥ ಬಹುಮತ ಇದೆಯಾ ಇಲ್ವೋ ಅನ್ನೋದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ, ಖಚಿತಪಡಿಸ್ಕೊಳ್ಬೇಕಾಗುತ್ತೆ. ಜೊತೆಗೆ ಈ ಅತಂತ್ರ ವಿಧಾನಸಭೆ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಬಿದ್ದಂಥ ಪಕ್ಷವನ್ನು ಸರ್ಕಾರ ರಚನೆ ಮಾಡಲಿಕ್ಕೆ ಆಹ್ವಾನವನ್ನು ಕೊಡುವಂಥದ್ದು ನಮ್ಮ ದೇಶದಲ್ಲಿ ಸಂಪ್ರದಾಯ ವಾಡಿಕೆಯಾಗಿದೆ. ಮೊದಲದಾಗಿ ಆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು, ವಿಧಾನಸಭೆಯಲ್ಲೇ ಬಹುಮತವನ್ನು ಸಾಬೀತುಪಡಿಸಲಿಕ್ಕೂ ಕೂಡ ಅವಕಾಶವನ್ನು ಕೊಡಬೇಕು. ಬಹುಮತ ರಾಜಭವನದ ಅಂಗಳದಲ್ಲಿ ನಿರ್ಧಾರ ಆಗುವಂಥದ್ದು ಅಲ್ಲ ಅಂತೇಳಿ ಈ ಹಿಂದೆ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲೇ ಸುಪ್ರೀಂ ಕೋರ್ಟ್ ಸ್ಪಷ್ಟವಾದಂಥ ತೀರ್ಪನ್ನು ನೀಡಿದೆ. ಹಾಗಾಗಿ 1992 ನಂತರ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಆ ತೀರ್ಪನ್ನೇ ಪ್ರಮುಖವಾಗಿ ರಾಜ್ಯಪಾಲರುಗಳು ಪಾಲಿಸ್ತಾ ಬಂದಿದ್ದಾರೆ. ಆ ತೀರ್ಪಿನ ಉಲ್ಲಂಘನೆ ಆದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜಕೀಯ ಪಕ್ಷಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿವೆ. ಆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಮತ್ತೆ ಅದೇ SR ಬೊಮ್ಮಾಯಿ ಪ್ರಕರಣದ ತೀರ್ಪನ್ನು ಉಲ್ಲೇಖಿಸನೆ ತೀರ್ಪುಗಳನ್ನು ಕೊಟ್ಟಿದೆ. ಬಹುಮತ ಅನ್ನೋದು ವಿಧಾನಸಭೆಯಲ್ಲಿ ನಿರ್ಧಾರ ಆಗಬೇಕು. ಹಾಗಾಗಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಬಿದ್ದಂಥ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ, ಅದಾದ ಬಳಿಕ ವಿಧಾನಸಭೆಯಲ್ಲಿ ಕಾಲಾವಕಾಶವನ್ನು ಕೊಟ್ಟು ಬಹುಮತ ಸಾಬೀತುಪಡಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ರಾಜ್ಯಪಾಲರುಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಸುಪ್ರೀಂ ಕೋರ್ಟ್ ಕೂಡ ನಿರ್ದೇಶನವನ್ನು ಕೊಟ್ಟಿದೆ. ಹೀಗಾಗಿ ಈಗ ಟಿವಿಕೆ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳು ಕೂಡ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ರಾಜ್ಯಪಾಲರ ನಿರ್ಧಾರ ವಿರುದ್ಧ ಅರ್ಜಿಯನ್ನು ಸಲ್ಲಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಕೂಡ ನಡೆಸ್ತಾ ಇವೆ. ಹಾಗಾಗಿ ಈಗ ರಾಜ್ಯಪಾಲರ ತೀರ್ಮಾನವನ್ನು ನೋಡಿಕೊಂಡು ಮತ್ತು ಈ ಮೂರು ರಾಜಕೀಯ ಪಕ್ಷಗಳ ತೀರ್ಮಾನದ ಆಧಾರದ ಮೇಲೆ ಈಗ ಟಿವಿಕೆ ಪಕ್ಷ ಕೂಡ ಮುಂದಿನ ಹೆಜ್ಜೆಯನ್ನು ಇಡುತ್ತೆ. ಮತ್ತೊಂದು ಕಡೆಯಲ್ಲಿ ಈಗ ತಮಿಳುನಾಡು ರಾಜಕಾರಣದಲ್ಲಿ ಅವು ಮುಂಗುಸಿ ಅಂತಿರುವ DMK ಮತ್ತು ADMK ಪಕ್ಷಗಳು ಒಂದಾಗಿ ಸರ್ಕಾರ ರಚನೆ ಮಾಡಬಹುದು ಅನ್ನುವ ವದಂತಿಗಳು ನಿನ್ನೆ ಹಬ್ಬಿದ್ವು. ಆದರೆ ಆ ರೀತಿಯಾದಂಥ ಯಾವುದೇ ಬೆಳವಣಿಗೆಗಳು ಆಗ್ತಾ ಇಲ್ಲ. ಈಗ ನಾವು ADMK ಪಕ್ಷದ ಜೊತೆ ಸೇರಿ ಸರ್ಕಾರವನ್ನು ರಚನೆ ಮಾಡೋದಿಲ್ಲ ಅಂತೇಳಿ DMK ಪಕ್ಷ ಕೂಡ ಹೇಳಿದೆ. ಜೊತೆಗೆ ಈ ಟಿವಿಕೆ ಪಕ್ಷದ ವಿಜಯ್ ಅವರು ಸರ್ಕಾರ ರಚನೆ ಮಾಡಲಿಕ್ಕೆ ಯಾವುದೇ ಅಡ್ಡಿಯನ್ನು ಮಾಡೋದಿಲ್ಲ, ತೊಂದರೆಯನ್ನು ಮಾಡೋದಿಲ್ಲ. ಟಿವಿಕೆ ಪಕ್ಷದ ವಿಜಯ್ ಅವರು ಸರ್ಕಾರ ರಚನೆ ಮಾಡಿ 6 ತಿಂಗಳ ಕಾಲ ಸರ್ಕಾರವನ್ನು ನಡೆಸಲಿ, 6 ತಿಂಗಳಲ್ಲಿ ಅವರ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದನ್ನು ನಾವು ಕೂಡ ನೋಡ್ತೇವೆ. ಅವರು ಕೊಟ್ಟಿರುವಂಥ ಭರವಸೆಗಳನ್ನು ಈಡೇರಿಸ್ತಾರ ಹೇಗೆ ಅನ್ನೋದನ್ನು ಕೂಡ ಕಾದು ನೋಡ್ತೇವೆ. ಜೊತೆಗೆ ಮಹಿಳೆಯರಿಗೆ ತಿಂಗಳಿಗೆ 2,500 ರೂಪಾಯಿ ಕೊಡ್ತೇವೆ ಅಂತೇಳಿ ಟಿವಿಕೆ ಪಕ್ಷ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡಿದೆ. ಈಗ ತಕ್ಷಣಕ್ಕೆ ಮಹಿಳೆಯರಿಗೆ ತಿಂಗಳಿಗೆ 1,000 ರೂಪಾಯಿ ಹಣವನ್ನಾದರೂ ಕೂಡ ಕೊಡಲಿ. ಜೊತೆಗೆ ಈ ಹಿಂದೆ DMK ಪಕ್ಷದ ಒಂದು ಸಮಾಜ ಕಲ್ಯಾಣ ಯೋಜನೆಗಳು ಮತ್ತು ಕೆಲವೊಂದು ಯೋಜನೆಗಳನ್ನು ಈಗ ಟಿವಿಕೆ ಪಕ್ಷದ ಸರ್ಕಾರ ಕೂಡ ಮುಂದುವರಿಸಲಿ ಅಂತೇಳಿ DMK ಪಕ್ಷ ಕೂಡ ಒತ್ತಾಯವನ್ನು ಮಾಡಿದೆ. ಹೀಗಾಗಿ ಈಗ ತಮಿಳುನಾಡು ರಾಜಕಾರಣದಲ್ಲಿ
ಟಿವಿಕೆ ಪಕ್ಷ ಸರ್ಕಾರವನ್ನು ನಿಜಕ್ಕೂ ಕೂಡ ರಚನೆ ಮಾಡುತ್ತಾ, ಅವರಿಗೆ ಅಗತ್ಯ ಸಂಖ್ಯಾಬಲ ಸಿಗುತ್ತಾ ಇಲ್ವಾ, ಮತ್ತು ರಾಜ್ಯಪಾಲರು ಮುಂದೇನು ಮಾಡ್ತಾರೆ ಇಲ್ವೇ, ಇದು ಕಾನೂನು ಹೋರಾಟಕ್ಕೆ ಅವಕಾಶವನ್ನು ಕೊಡುತ್ತಾ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಲೇರುತ್ತಾ ಅನ್ನತಕ್ಕಂತಹ ಕುತೂಹಲದ ಪ್ರಶ್ನೆಗಳೆಲ್ಲವೂ ಕೂಡ ಎದುರಾಗಿವೆ. ಹೀಗಾಗಿ ಈಗ ಮುಂದಿನ 2-3 ದಿನಗಳಲ್ಲಿ ಇದಕ್ಕೊಂದು ಸ್ಪಷ್ಟವಾದಂಥ ಚಿತ್ರಣ ಸಿಗ್ಬೋದು. ಈಗ ಮುಖ್ಯವಾಗಿ ವಿಸಿಕೆ ಪಕ್ಷ ಜೊತೆಗೆ CPI CPM ಈ 3 ಪಕ್ಷಗಳು ಕೂಡ ತಾವು ಈಗ ಟಿವಿಕೆ ಪಕ್ಷ ತಮಗೆ ಬೆಂಬಲ ಕೊಡಿ ಅಂತೇಳಿ ಕೇಳಿದೆ. ಆ ಬೆಂಬಲ ಕೊಡಿ ಅಂತ ಕೊಟ್ಟಿರ್ತಕ್ಕಂತಹ ಮನವಿಯನ್ನು, ಆಹ್ವಾನವನ್ನು ಒಪ್ಪಿಕೊಂಡು ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಕಾ ಬೇಡವಾ ಅನ್ನೋ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಈ ತೀರ್ಮಾನದ ಆಧಾರದ ಮೇಲೆ ಈಗ ತಮಿಳುನಾಡಲ್ಲಿ ಟಿವಿಕೆ ಪಕ್ಷದ ಸರ್ಕಾರ ರಚನೆ ಆಗುತ್ತಾ ಇಲ್ವಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಒಂದು ವೇಳೆ ಈ ಪಕ್ಷಗಳು ಏನು ನಿರ್ಧಾರ ಕೈಗೊಳ್ಳದೆ ತಟಸ್ಥವಾಗಿದ್ರೂ ಕೂಡ ಟಿವಿಕೆ ಪಕ್ಷ ಕಾನೂನು ಹೋರಾಟ ನಡೆಸಿ ಸರ್ಕಾರ ರಚನೆಗೆ ಅವಕಾಶವನ್ನು ಪಡ್ಕೊಳ್ಳುವಂತಹ ಕಾನೂನಿನ ಅವಕಾಶ ಕೂಡ ಇದೆ. ಅದಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹೈಕೋರ್ಟ್ ಸುಪ್ರೀಂ ಕೋರ್ಟ್ನಿಂದ ರಾಜ್ಯಪಾಲರಿಗೆ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶವನ್ನು ಮೊದಲದಾಗಿ ಕೊಡಬೇಕು ಅಂತೇಳಿ ನಿರ್ದೇಶನವನ್ನು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಿಂದ ಕೊಡಿಸಬೇಕಾಗುತ್ತೆ. ಅದಾದ ಬಳಿಕ ಅಷ್ಟೇ ವಿಜಯ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿಕ್ಕೆ ಅವಕಾಶ ಆಗುತ್ತೆ. ವಿದೇಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.